ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ನ್ಯೂಸ್ನ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ ಸೀಸನ್ 2 ವಿಶೇಷ ಕಾರ್ಯಕ್ರಮ. ನಾನು ಪ್ರತಿಭಾ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಅಕ್ವಾಕೆಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ MD ಆಗಿರುವಂತಹ ಡಾಕ್ಟರ್ MS ಹೇಮಂತ್ ಕುಮಾರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಮೊದಲನೇದಾಗಿ ನಿಮ್ಮ ಈ ಹಿಂದೆ ಏನ್ ಮಾಡ್ತಾ ಇದ್ರಿ, ಈಗ ಅಕ್ವಾಕೆಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನ ಸ್ಥಾಪಿಸೋದಕ್ಕೆ ಏನ್ ಕಾರಣ, ನಿಮ್ಮ ಹಿನ್ನೆಲೆಯನ್ನು ತಿಳಿಸ್ಕೊಡೋದಾದ್ರೆ? ಮೂಲತಃ ನಾನು ಗ್ರಾಮೀಣದಿಂದ ಬಂದಿರತಕ್ಕಂಥ ವ್ಯಕ್ತಿ. ನಾನು ಓದಬೇಕಾದ್ರೆ BSc CBZ ಮಾಡಿ MSc ಎನ್ವೈರ್ಮೆಂಟಲ್ ಸೈನ್ಸ್ ಮಾಡಿ ಈ ಒಂದು ಪರಿಸರ ವಿಜ್ಞಾನದಲ್ಲೇ ಪರಿಣಿತಿ ಮಾಡಬೇಕು ಅಂತೇಳಿ ಅದರಲ್ಲಿ ಎನ್ವೈರ್ಮೆಂಟಲ್ ಸೈನ್ಸ್ನಲ್ಲೇ PhD ಮಾಡಿ 2002ರಲ್ಲಿ ಅಕ್ವಾಕೆಮ್ ಇಂಡಿಯಾವನ್ನು ಪ್ರಾರಂಭ ಮಾಡಿದ್ವಿ. ಅದ್ರ ಮೋಟೋ ಏನಿತ್ತು ಅಂತಂದರೆ ರೀಸೈಕ್ಲಿಂಗ್ ಆಫ್ ವೇಸ್ಟ್ ವಾಟರ್. ನಮ್ಮದು ಮೊದಲನೇ ಕಾನ್ಸಂಟ್ರೇಷನ್ ಏನಂತಂದರೆ ರೀಸೈಕಲ್ ಮಾಡಬೇಕು, ವಾಟರ್ನ ವೇಸ್ಟ್ ಆಗಬಾರ್ದು, ರಿಸೋರ್ಸ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನಲ್ಲಿ ಅಕ್ವಾಕೆಮನ್ನು 2002ರಲ್ಲಿ ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ಹಾಗೆ ಬೆಳ್ಕೊಂಡು ಬರ್ತಾ ಇದೆ. ಸೊ ನಮ್ಮ ಸ್ವಲ್ಪ ತಕ್ಕ ಮಟ್ಟಿಗೆ ನಾವು ಅದರಲ್ಲಿ ಅಚೀವ್ ಮಾಡಿದ್ದೇವೆ. ಈಗ ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಿ HCL ಆಗಿರ್ಬೋದು, ಬ್ರೂಕ್ಫೀಲ್ಡ್ ಆಗಿರ್ಬೋದು, RMZ ಇಕೋವರ್ಲ್ಡ್, ಇಕೋಸ್ಪೇಸ್, ಇಂಥ ಕಡೆಗಳ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಿ ವಾಟರ್ ರೀಸೈಕ್ಲಿಂಗ್ ಪ್ಲಾಂಟ್ಗಳನ್ನೆಲ್ಲ ಮಾಡಿ ವಾಟರ್ನ ರೀಸೈಕಲ್ ಮಾಡಿ ಫ್ಲಶ್ಗೆ ಮತ್ತು ಟರ್ಷರಿ ಪರ್ಪಸ್ಸಿಗೆ ಕೊಡ್ತಾಯಿದ್ದೀವಿ ಈಗ. ಸೊ ಭೂಮಿಗೆ ನಾವೇನಾದ್ರು ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋ ಇಂಟೆನ್ಷನಲ್ಲಿ ಮಾಡಿದ್ದು, ಅದು ಅಚೀವ್ ಆಗ್ತಾಯಿದೆ. ಇನ್ನು ಅಕ್ವಾಕೆಮ್ ಅನ್ನುವಂತಹ ಒಂದು ಈ ಫೀಲ್ಡ್ಗೆ ನೀವು ಹೇಳಿದ ಹಾಗೆ ಎನ್ವೈರನ್ಮೆಂಟ್ ಆಗಿರ್ಬೋದು, ಸೋಷಿಯಲ್ ಸರ್ವಿಸ್ ಮಾಡಬೇಕು, ಜೊತೆಗೆ ಒಂದು ಪರಿಸರದ ಕಾಳಜಿ ಇಟ್ಕೊಂಡು ಬಂದ್ರಿ ಅಂತ. ಸೊ ಕಾರ್ಪೊರೇಟ್ ಕಂಪನಿಗಳ ಜೊತೆಗೆ ಅಥವಾ ಕಾರ್ಪೊರೇಟ್ ಆಗಿ ನೀವು ಹೆಚ್ಚಿನ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಿ ಅಂತ ಕೇಳ್ಬಿಟ್ಟು, ಯಾವ ರೀತಿಯಾಗಿ ಸೇವೆ ಒದಗಿಸ್ಕೊಡ್ತಿದ್ದೀರಾ? ಈ ಒಂದು ಅಕ್ವಾಕೆಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂದರೆ ಏನು, ಯಾವ ರೀತಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಹೇಗೆ? ಮೇಡಮ್, ನಮ್ಮದು ಮೇಯ್ನು ಕಾನ್ಸಂಟ್ರೇಟ್ ಮಾಡತಕ್ಕಂಥದ್ದು ಪರಿಸರದ ಬಗ್ಗೆ, ಪರಿಸರದಲ್ಲಿ ಪೊಲ್ಯೂಷನ್ ಬಗ್ಗೆ, ಮಾಲಿನ್ಯಗಳ ಬಗ್ಗೆ. ಒಂದು ವಾಯು ಮಾಲಿನ್ಯ ಆಗಿರ್ಬೋದು, ಜಲ ಮಾಲಿನ್ಯ ಆಗಿರ್ಬೋದು, ಸಾಯಿಲ್ ಪೊಲ್ಯೂಷನ್ ಆಗಿರ್ಬೋದು. ನಮ್ಮ ಮೇಜರ್ ಕಾರ್ಪೊರೇಟ್ ಸೆಕ್ಟ್ರಲ್ಲಿ ಏನಾಗುತ್ತೆ, ವಾಟರ್ ಬಗ್ಗೆ ಕೇಳಿದ್ದೀರಾ ನೀವು. ಬೆಂಗಳೂರಿನಲ್ಲಿ ವಾಟರ್ ಕ್ರೈಸಿಸ್ ತುಂಬ ಇದೆ. ಈಗ ಏನಾಗಿದೆ, ಒಂದೊಂದು ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಬ್ರೂಕ್ಫೀಲ್ಡ್ ಅಂತ ತೊಗೊಂಡ್ರೆ 40,000 to 50,000 ಜನ ಎಂಪ್ಲಾಯೀಸ್ ಇರ್ತಾರೆ. ಅವ್ರಿಗೆ ನೀರು ಅಂತ ಒಬ್ಬನಿಗೆ 50 ಲೀಟ್ರ್ ಅಂತಂದ್ರೂ 6 to 7 ಲಕ್ಷ ಲೀಟ್ರ್ ಅಡಿಬೇಕಾಗಿರುತ್ತೆ ಅವ್ರಿಗೆ. ಸೊ 6 ಲಕ್ಷ ಲೀಟ್ರನ್ನ ಅವ್ರು ಯೂಸ್ ಮಾಡ್ತಾರೆ. ಯಾವ ಲೀಟ್ರನ್ನ ಯೂಸ್ ಮಾಡ್ತಾರೆ ಅವರು? ನದಿ ನೀರಾಗಿರ್ಬೋದು, ಬೋರ್ವೆಲ್ ನೀರಾಗಿರ್ಬೋದು, ಇಲ್ಲ ಟ್ಯಾಂಕರಿಂದ, ಅದು ಬೋರ್ವೆಲ್ ನೀರೇ. ಈ ಒಂದು 6 ಲಕ್ಷ ಲೀಟ್ರನ್ನ ಅವ್ರು ಯೂಸ್ ಮಾಡ್ತಾರೆ. ಯೂಸ್ ಮಾಡಿದ್ಮೇಲೆ ಎಲ್ಲೋಗುತ್ತೆ, ಅದು ವೇಸ್ಟ್ ಆಗುತ್ತೆ, ಅಂದರೆ ಪೊಲ್ಯೂಟ್ ಆಗುತ್ತೆ, ಕಂಟಾಮಿನೇಟ್ ಆಗುತ್ತೆ. ಸೊ ಕಂಟಾಮಿನೇಟ್ ಆಗಿ ಹೊರಗಡೆ ಬಂದಮೇಲೆ ಅದು ಏನಾಗುತ್ತೆ, ಚರಂಡಿಗಳ ಮೂಲಕ ಕೆರೆಗಳಿಗೆ, ನದಿಗಳಿಗೆ ಸೇರಿ ಕೆರೆ ಮತ್ತು ನದಿ ಪೊಲ್ಯೂಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಬೇಕು. ಈಗ ಇನ್ನೊಂದು ಏನಂದರೆ ಎಕ್ಸ್ಪ್ಲಾಯ್ಟೇಷನ್ ಆಫ್ ವಾಟರ್ನ ಅವಾಯ್ಡ್ ಮಾಡಬೇಕು. ಎಕ್ಸ್ಪ್ಲಾಯ್ಟೇಷನ್ ಆಫ್ ವಾಟರ್ನ ಅವಾಯ್ಡ್ ಮಾಡಬೇಕು, ರೀಸೈಕ್ಲಿಂಗ್ ಮಾಡಬೇಕು. ಸೊ ಏನು 5 to 6 ಲಕ್ಷ ಲೀಟ್ರ್ ಹೊರಗಡೆ ವೇಸ್ಟಾಗಿ ಬರುತ್ತೋ ಅದನ್ನು ರೀಸೈಕಲ್ ಮಾಡಿ, ಅದಕ್ಕೆ ಆದಂಥ ಒಂದು ಟೆಕ್ನಾಲಜಿಗಳಿದ್ದಾವೆ. ಅದಕ್ಕೆ ಬೇಕಾದಷ್ಟು 5-7 ಟೆಕ್ನಾಲಜಿಗಳಿದ್ದಾವೆ. ಅದು ಯಾವೊಂದು ಆ ಕಸ್ಟಮರ್ಗೆ, ಆ ಒಂದು ಕ್ಲೈಂಟಿಗೆ, ಆ ಒಂದು ಕೇಸ್ ಸ್ಪೆಸಿಫಿಕ್ ಆಗಿ ನಾವು ಪ್ಲಾಂಟನ್ನು ಡಿಸೈನ್ ಮಾಡಿ ಅಲ್ಲಿ ವಾಟರ್ನ ವೇಸ್ಟ್ ವಾಟರ್ ಬಂದಮೇಲೆ ಅದನ್ನು ಸ್ಟೇಜಸಲ್ಲಿ, ಡಿಫ್ರೆಂಟ್ ಸ್ಟೇಜಸಲ್ಲಿ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಂತ ಸ್ಟೇಜಸಲ್ಲಿ ವಾಟರ್ನ ಪ್ಯೂರಿಫೈ ಮಾಡಿ ಮತ್ತೆ ಅದನ್ನು ಟರ್ಷರಿ ಪರ್ಪಸ್ಗೆ ಅಂತ ಯೂಸ್ ಮಾಡ್ತೀವಿ. ಟರ್ಷರಿ ಪರ್ಪಸ್ಗೆ ಅಂದರೆ ಏನು? ಫ್ಲಶ್ಗೆ. ಈಗ ಫಾರ್ ಎಕ್ಸಾಂಪಲ್ ನೋಡಿರ್ಬೋದು, ಒಂದು ಕಾರ್ಪೊರೇಟ್ ಸೆಕ್ಟರ್ ಅಂದರೆ ಒಂದು 50 to 60 ಟಾಯ್ಲೆಟ್ಸ್ ಇರುತ್ತೆ. 40,000 ಜನ ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ಒಂದು ಸಲ ಒಬ್ಬ ಹೋಗಿ ಫ್ಲಶ್ ಮಾಡಿದ್ರೆ ಬರೀ ಫ್ಲಶಿಂಗ್, ಏನದು ಯಾವ ಹ್ಯೂಮನ್ ಕಾಂಟ್ಯಾಕ್ಟಿಗೆ ಬರೋಲ್ಲ, ಏನಿಲ್ಲ, ಬರೀ ಫ್ಲಶ್ ಮಾಡಲಿಕ್ಕೆ 20 ಲೀಟ್ರ್ ವೇಸ್ಟ್ ಆಗಿಬಿಡುತ್ತೆ. ಯೋಚನೆ ಮಾಡಿ, ಕಾವೇರಿ ವಾಟ್ರ್ ಮೈಸೂರಿಂದ ಇಲ್ಲಿಗೆ ಪಂಪ್ ಮಾಡಿರ್ತಕ್ಕಂಥ ಕಾವೇರಿ ವಾಟ್ರು, ಪ್ಯೂರಿಫೈ ಮಾಡಿರ್ತಕ್ಕಂಥ ಕಾವೇರಿ ವಾಟ್ರು ಅನ್ನೆಸೆಸರಿ ನೀವು ಒಂದು ನಿಮಿಷದಲ್ಲಿ ಬಟನ್ ಮಾಡಿದ ತಕ್ಷಣ 20 ಲೀಟ್ರ್ ಹೋಗ್ಬಿಡುತ್ತೆ. ಸೊ ಈ 40,000 ಜನ ಫ್ಲಶ್ ಮಾಡಿದಾಗ ಎಷ್ಟು 1000 ಲೀಟ್ರು ಅನ್ನೆಸೆಸರಿಯಾಗಿ ಪ್ಯೂರ್ ವಾಟರ್ ವೇಸ್ಟ್ ಆಗುತ್ತೆ. ಸೊ ಅಂಥದಕ್ಕೆ ಏನಕ್ಕೆ ಅಷ್ಟೊಂದು ಖರ್ಚು ಮಾಡಿರ್ತಕ್ಕಂಥ ಒಳ್ಳೆ ವಾಟರ್ನ ಫ್ಲಶ್ಗೆ ಹಾಕಿ ಇದು ಮಾಡಬೇಕು ಅಂತೇಳಿ ಆ ವೇಸ್ಟ್ ಆಗಿರ್ತಕ್ಕಂಥ ವಾಟರ್ನ ರೀಸೈಕಲ್ ಮಾಡಿ ಮತ್ತೆ ಅದನ್ನು ಫ್ಲಶ್ಗೆ ಕೊಡ್ತೀವಿ, ಎಲ್ಲಿ ಹ್ಯೂಮನ್ ಕಾಂಟ್ಯಾಕ್ಟ್ ಇರಲ್ಲ ಅಂತ ಕಡೆ ಕೊಡ್ತೀವಿ. ಅದಕ್ಕೆ ದಟ್ ಇಸ್ ಕಾಲ್ಡ್ ಟರ್ಷರಿ ಯೂಸಸ್ ಅಂತ ಹೇಳ್ತೀವಿ, ಟರ್ಷರಿ ಪರ್ಪಸಸ್ ಅಂತ ಹೇಳ್ತೀವಿ. ಕಾರ್ ವಾಶ್ ಆಗಿರ್ಬೋದು, ಕಾರ್ ವಾಶ್ ಅಫ್ಕೋರ್ಸ್ ಇಟ್ ಸಫಿಸ್ಟಿಕೇಷನ್ ಇಸ್ ರಿಕ್ವೈರ್ಡ್. ಯಾಕೆಂದರೆ ಡಾಟ್ಸ್ ಎಲ್ಲ ಬರುತ್ತೆ, ಕಾರಲ್ಲೇ ಯೂಸ್ ಮಾಡೋಕ್ಕೆ ಇಷ್ಟಪಡೋದು. ಬಟ್ ಗಾರ್ಡನ್, ರೋಡ್ ಸೈಡ್ ಪ್ಲಾಂಟೇಷನ್ಗೆ ಏನಕ್ಕೆ ಕಾವೇರಿ ವಾಟರ್ ಯೂಸ್ ಮಾಡಬೇಕು, ಏನಕ್ಕೆ ಬೋರ್ವೆಲ್ ವಾಟರ್ ಯೂಸ್ ಮಾಡಬೇಕು? ಸೊ ಟ್ರೀಟೆಡ್ ವಾಟರ್ನ ಯೂಸ್ ಮಾಡಿ. ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗಿಗೆ ಈಗ ಮ್ಯಾಂಡೇಟ್ರಿ ಮಾಡಿದ್ದಾರೆ. ಈ ಸಲ ಈ ವರ್ಷದಲ್ಲಿ ನೋಡಿರ್ಬೇಕು ನೀವು, 2023, 24, 25 ಮಳೆನೇ ಇಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಕಾವೇರಿ ವಾಟರ್ನ ಕಾರ್ ತೊಳಿಬಾರ್ದು, ಕಾರ್ ತೊಳೆದ್ರೆ 5,000 ಫೈನು ಅಂತ ಮಾಡಿದ್ದಾರೆ. ಅದಕ್ಕೇನೆ ಈಗ BWSSB, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ 2 ಸೇರಿ ಯಾವುದೇ ಕಾರಣಕ್ಕೂ ಕನ್ಸ್ಟ್ರಕ್ಷನ್ಗೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ
ರಾ ವಾಟರ್ನ ಯೂಸ್ ಮಾಡಬಾರ್ದು. ರಾ ವಾಟರ್ ಇನ್ ದ ಸೆನ್ಸ್ ಬೋರ್ವೆಲ್ ವಾಟರ್ ಆಗಲಿ, ಕಾವೇರಿ ವಾಟರ್ ಆಗಲಿ, ಟ್ಯಾಂಕರ್ ವಾಟರ್ ಆಗಲಿ ಯೂಸ್ ಮಾಡಬಾರ್ದು. ರೀಸೈಕಲ್ಡ್ ವಾಟರ್ನೇ ಯೂಸ್ ಮಾಡಬೇಕು ಅಂತ ಮಾಡಿದ್ದಾರೆ. ಸೊ ಇಟ್ಸ್ ಎ ಗ್ರೇಟ್ ಮೂಮೆಂಟ್. ಯಾಕೆಂದರೆ ಕನ್ಸರ್ವೇಷನ್ ಆಫ್ ವಾಟರ್ ಈಸ್ ವೆರಿ ಎಸೆನ್ಷಿಯಲ್ ನವ್ ಡೇಸ್. ಸೊ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್. ಸರ್, ಇನ್ನು ಅಪಾರ್ಟ್ಮೆಂಟ್ಗಳಲ್ಲಿ ಇಷ್ಟೇ ಮನೆಗಳಿರಬೇಕು ಅಂತ ಏನಾದರೂ ಲಿಮಿಟೇಷನ್ಸ್ ನಿಮ್ಮ ಕಂಪನಿ ಹೋಗಲ್ಲಿ ಕೆಲಸ ಮಾಡಿಕೊಡ್ಬೇಕು ಅಂತ? ನಮ್ಮ ಕಂಪನಿಗೆ 1 ಇದ್ರೂ ಮಾಡ್ತೀವಿ, 500 ಇದ್ರೂ ಮಾಡ್ತೀವಿ, 5,000 ಇದ್ರೂ ಮಾಡ್ತೀವಿ. ಇಟ್ ಈಸ್ ನಾಟ್ ಫಾರ್ ಅಸ್. ನಮ್ಗೆ ಯಾಕೆಂದರೆ ನಮ್ಮದು ಮೋಟೋ ಏನಂತಂದರೆ ಕನ್ಸರ್ವೇಷನ್ ಆಫ್ ವಾಟರ್. ಒಂದು ಮನೆ 1 ಡ್ರಾಪ್ ಆದರೂ ಆಗಲಿ 10 ಡ್ರಾಪ್ ಆಗಲಿ ನೀರು ಉಳಿಸಿ. ಓಕೆ, ಮುಂದಿನ ಭವಿಷ್ಯಕ್ಕೆ, ಮುಂದಿನ ನಮ್ಮ ಪೀಳಿಗೆಗೆ ನಾವು ನ್ಯಾಚುರಲ್ ರಿಸೋರ್ಸನ್ನು ಬಿಟ್ಟು ಹೋಗಬೇಕಾಗಿದೆ. ಸೊ ಹಂಗಾಗಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಬಟ್ ಒಂದೇನಾಗಿದೆ ಅಂದರೆ ಇವತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ನ್ಯಾಷನಲ್ ಟ್ರಿಬ್ಯುನಲ್ ಅಂತ, ಗ್ರೀನ್ ಟ್ರಿಬ್ಯುನಲ್ ಅಂತ ಏನು ಕರಿತೀವಿ, NGT, ಇವರೆಲ್ಲ ಏನು ಮಾಡಿದ್ದಾರೆ, ಒಂದು ಸ್ಟ್ಯಾಂಡರ್ಡ್ ಮಾಡಿದ್ದಾರೆ. ಮೊದಲೆಲ್ಲ 25 ಅಪಾರ್ಟ್ಮೆಂಟ್ಸ್ ಇದ್ದರೆ, ಅಂದರೆ 25 ಫ್ಲಾಟ್ಸ್ ಇದ್ದರೆ ಈ STPನ ಹಾಕಬೇಕು, ಅಂದರೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟನ್ನು ಹಾಕಬೇಕು. ಆ ನೀರನ್ನು ಶುದ್ಧೀಕರಿಸಿ ನೀವೇ ರೀಸೈಕಲ್ ಮಾಡಬೇಕು, 1 ಡ್ರಾಪನ್ನು ಹೊರಗಡೆ ಬಿಡ್ಕೊಡೋದು ಅಂತ ಮಾಡಿದರು. ಈಗೇನಾಗಿದೆ, ಕೆಲವು ಅಪಾರ್ಟ್ಮೆಂಟಲ್ಲಿ ಓಡಾಡೋಕ್ಕೆ ಜಾಗ ಇರೋಲ್ಲ, ವಾಕ್ ಮಾಡೋಕ್ಕೆ ಜಾಗ ಇರೋಲ್ಲ, 50-60 ಕಟ್ಬಿಟ್ಟಿರ್ತಾರೆ. ಸೊ ಅಂಥದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈಗ ಅಂದರೆ ಈಗ 1 ತಿಂಗಳಿಂದ ನಮ್ಮ ಈಶ್ವರ್ ಖಂಡ್ರೆ ಅವರು ಮಿನಿಸ್ಟರ್ ಆಗಿದ್ದಾರೆ. ಅವರು ಒಂದು ಎಲ್ಲ ಮೀಟಿಂಗನ್ನು ಕರೆದು 125 ಅಪಾರ್ಟ್ಮೆಂಟ್ಗೆ ಎನ್ಹಾನ್ಸ್ ಮಾಡಿದ್ದಾರೆ. ಈಗ ಎಲ್ಲಿ 125 ಅಪಾರ್ಟ್ಮೆಂಟ್ ಇರುತ್ತೋ ಅವರು ಕಂಪಲ್ಸರಿಯಾಗಿ STP ಹಾಕಬೇಕು. ಅದು ಹಿಂದೆ ಮಾಡಿರೋದಾಗಿರ್ಬೋದು, ಈಗ ಮಾಡ್ತಾ ಇರೋದಾಗಿರ್ಬೋದು, STPನ ಹಾಕಬೇಕು. ನಿಮ್ಮ ವಾಟರ್ನ ನೀವೇ ರೀಸೈಕಲ್ ಮಾಡಿ, ವಾಟರ್ ಕನ್ಸರ್ವೇಷನನ್ನು ಆದಷ್ಟು ಮಿನಿಮೈಸ್ ಮಾಡಿ ಅಂತೇಳಿ ಮಾಡಿದ್ದಾರೆ ಮೇಡಮ್. ಓಕೆ, ಇನ್ನು ಕಂಪನಿ ವೈಸ್ ITBT ಸೆಕ್ಟರ್ಗಳಿಗೆ ಬಂದರೆ ನಾವು ಯಾವ ರೀತಿಯಾಗಿ ಏನಾದರೂ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಇಂಥದ್ದು ಇರಲೇಬೇಕು, ಈಗ ನೀವು ಒಪ್ಕೊಳ್ಳೋದಕ್ಕೆ ಅವ್ರ ಕೆಲಸಗಳನ್ನು ಅಥವಾ ಅಲ್ಲಿಯ ಒಂದು ನೀರನ್ನು ಪ್ಯೂರಿಫೈ ಮಾಡಬೇಕು ಅಂದರೆ ರಿಕ್ವೈರ್ಮೆಂಟ್ಸ್ ಅಂತ ಏನಾದರೂ ಇದೆಯಾ? ಹೇಗೆ ನಡೆಯುತ್ತೆ ಈ ಪ್ರೋಸೆಸ್ ಅಂತ? ಮಾನದಂಡ ಅಂತ ಏನಿಲ್ಲ. ನಮ್ಮ ಮೇನ್ ಮಾನದಂಡ ಏನಪ್ಪ ಅಂತಂದರೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇರಬೇಕು. ನಾವು ಮಾಡಬೇಕು. ಇಲ್ಲ ಅಂತಂದರೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟನ್ನು ಹಾಕೋದಕ್ಕೆ ಅವ್ರು ಒಪ್ಪಿಗೆ ಇರಬೇಕು. ಯಾಕೆಂದರೆ ಟ್ರೀಟ್ಮೆಂಟ್ ಪ್ಲಾಂಟ್ ಇಲ್ಲದೆ ನಾವೇನು ರೀಸೈಕ್ಲಿಂಗ್ ಮಾಡಲಿಕ್ಕೆ ರೀಸೈಕ್ಲಿಂಗ್ ಪ್ಲಾಂಟ್ ಇದ್ದರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಮತ್ತು ಜಾಗವೂ ಬೇಕು. ಜಾಗ ಬೇಕು. ಈಗೇನಾಗ್ಬಿಟ್ಟಿದೆ, ಎಲ್ಲ ಬೇಸ್ಮೆಂಟಲ್ಲಿ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಬೆಂಗಳೂರಿನಲ್ಲಿ ವಾಟ್ರ್ ಒಂದೇ ಅಲ್ಲ, ಭೂಮಿನೂ ಕೂಡ ಚಿನ್ನ, 1 ಅಡಿ ಭೂಮಿನೂ ಕೂಡ ಚಿನ್ನ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಲಿಕ್ಕೆ ಬೇಸ್ಮೆಂಟ್ 3ನಲ್ಲಿ ಮಾಡ್ತಾ ಇದ್ದಾರೆ. ಸೊ ಸಮಹೌ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಅನ್ನೋ ಥರ ಆಲ್ ದ ಕಮರ್ಷಿಯಲ್ ಸೆಕ್ಟರ್ಸ್ಗಳಂತೂ ಖಂಡಿತ ಎಲ್ಲ ಕಡೆಯೂ STPಗಳಿದ್ದಾವೆ, ವರ್ಕ್ ಆಗ್ತಾ ಇದ್ದಾವೆ, ರೀಸೈಕಲ್ ಆಗ್ತಾ ಇದೆ ವಾಟರು. ಓಕೆ, ಈಗ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇರೋದು ಊರುಗಳನ್ನು ಬಿಟ್ಟು ಬೇರೆ ಬೇರೆ ಊರುಗಳಿಂದ ಬಂದು ಬೆಂಗಳೂರು ಸೇರ್ಕೊಂಡಿರ್ತಾರೆ. ಸ್ವಂತ ಮನೆಗಳಿರಲ್ಲ, ನಾವು ರೆಂಟ್ ಇದ್ದೀವಿ ಅಥವಾ ಲೀಸ್ ಇದ್ದೀವಿ. ನಮಗೆ ಒಂದು ಪರಿಸರ ಕಾಳಜಿ ಬೇಕು ಮತ್ತು ನೀರನ್ನು ವೇಸ್ಟ್ ಮಾಡಬಾರ್ದು ಅನ್ನೋ ಕಾಳಜಿ ಇರೋರು ನಿಮ್ಮನ್ನು ಸಂಪರ್ಕಿಸಿದ್ರೆ ಏನು ರಿಕ್ವೈರ್ಮೆಂಟು ಆಗುತ್ತಾ? ರೆಂಟ್ ಇರೋರಿಗೂ ಕೂಡ ಅಥವಾ ಲೀಸ್ ಇರೋರಿಗೂ ಕೂಡ? ರೆಂಟ್ ಇರೋರಿಗೆ, ನೀರಿರೋರಿಗೆ ಮೇಡಮ್ ಜಾಗ ಮುಖ್ಯ ಇಲ್ಲಿ. ಸೊ ಅದಕ್ಕೆ ಅಂತಲೇ ಗೌರ್ಮೆಂಟ್ ಇನಿಷಿಯೇಟ್ ತೊಗೊಂಡು ಏನು ಮಾಡಿದೆ, ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಅಂತ ಮಾಡಿದೆ. ಈಗ ಬೆಂಗಳೂರಿನಲ್ಲಿ ಎಲ್ಲ ಕಡೆ, ಎಲ್ಲ ದಿಕ್ಕಿನಲ್ಲೂ ಕೂಡ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಮಾಡಿದೆ. ಅಂದರೆ ಏನು ಚರಂಡಿ ನೀರು ಬರುತ್ತೆ ಮನೆಗಳಿಂದ, UGD ಅಂತ ಕರಿತೀವಿ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮಿಂದ ಏನು ಬರುತ್ತೆ ಅದು ರಾಜಕಾಲುವೆಗೆ ಬರುತ್ತೆ. ಆ ರಾಜಕಾಲುವೆ ಅಂತಂದ ಅದರ ಟರ್ಷರಿ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅಂತ ಕರಿತೀವಿ. ಅಂದರೆ ಕಾಮನ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂದರೆ ಗೌರ್ಮೆಂಟೇ ಸೆಟಪ್ ಮಾಡಿದೆ. ಎಲ್ಲ ಡ್ರೈನೇಜ್ ಮೇಲ್ಗಡೆ ದೊಡ್ಡ MLD ಲೆವೆಲಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನು ಮಾಡಿದೆ ಗೌರ್ಮೆಂಟ್, BWSSB. ಸೊ ಆ ಚರಂಡಿ ನೀರು ಅಲ್ಲಿಗೆ ಹೋಗುತ್ತೆ, ಅಲ್ಲಿಂದ ಅದು ಟ್ರೀಟ್ ಆಗುತ್ತೆ. ಟ್ರೀಟ್ ಆಗಿ ಈಗ ನೀವು ನೋಡಿರ್ಬೋದು, ಮೊನ್ನೆ ತುಷಾರ್ ಗಿರಿನಾಥ್ ಅವರು ಕಮಿಷನರು ಆ ಟ್ರೀಟೆಡ್ ವಾಟರ್ನ ಎಲ್ಲ ಕೆರೆಗಳನ್ನು ತುಂಬಿಸಕತ್ತ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸೊ ರಿಯಲಿ ಎ ಗುಡ್ ಮೂಮೆಂಟ್. ಒಳ್ಳೆ ಮೂಮೆಂಟ್ ತೊಗೊಂಡಿದ್ದಾರೆ, ಒಳ್ಳೆ ಡಿಸಿಷನ್ ತೊಗೊಂಡಿದೆ ಕರ್ನಾಟಕ ಸರ್ಕಾರ. ಈಗ ಬೇಸಿಕಲಿ ಅದನ್ನ ಯಾವ್ಯಾವ್ದಕ್ಕೆಲ್ಲ ಯಾವೆಲ್ಲ ಪರ್ಪಸ್ ಬಳಸ್ಕೋಬಹುದು ಅಂತ ಹೇಳ್ತೀರಾ? ರೀಸೈಕಲ್ ಆದ್ಮೇಲೆ ಮೇಡಮ್ ಹ್ಯೂಮನ್ ಕಾಂಟ್ಯಾಕ್ಟ್ಗೆ ಎಲ್ಲೆಲ್ಲಿ ಬರಲ್ವೋ ಅಲ್ಲ ಕಡೆ ಅಂತ ಉದಾಹರಣೆಗೆ ಇದು ಗಾರ್ಡನಿಂಗಿಗೆ ಯೂಸ್ ಮಾಡ್ಬೋದು, ರೋಡ್ ಸೈಡ್ ಪ್ಲಾಂಟೇಶನ್ಗೆ ಯೂಸ್ ಮಾಡ್ಬೋದು. ಬಟ್ ಆ ನೀರಲ್ಲಿ ತರಕಾರಿಯನ್ನ ಬೆಳೆದು ನಾವೇನಾದ್ರೂ ಒಂದು ವೇಳೆ ತರಕಾರಿ ಬೆಳೆಯಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಅದು ಓಕೆನಾ? ಖಂಡಿತವಾಗಿ. ಯಾಕೆ ಅಂತಂದ್ರೆ ರೆಸಿಸ್ಟಿವಿಟಿ ಇದ್ದೇ ಇರುತ್ತೆ. ಜೊತೆಗೆ ಇದನ್ನ ನಾವೆಲ್ಲ ತೆಗೆದಿರ್ತೀವಿ, ಇಲ್ಲಿ ಬಯಾಲಜಿಕಲ್ಸ್ ಆಗಿರ್ಬೋದು, ಕೆಮಿಕಲ್ಸ್ ಆಗಿರ್ಬೋದು, ಎಲ್ಲವನ್ನೂ ತೆಗೆದಿರ್ತೀವಿ. ಇದು ಹೈಲಿ ಪೊಲ್ಯೂಟೆಡ್ ಅಂತ ಏನಾಗಿರಲ್ಲ ಇದು. ಯಾಕೆಂದರೆ ಎಫಿಲೆಂಟೇ ಬೇರೆ, ಸಿವೇಜೇ ಬೇರೆ. ಇಂಡಸ್ಟ್ರಿಯಲ್ ಎಫಿಲೆಂಟನ್ನು ಅಫ್ಕೋರ್ಸ್ ವಾಟ್ ಯು ಸೆಡ್ ಇಸ್ ಕರೆಕ್ಟ್. ಇಂಡಸ್ಟ್ರಿಯಲ್ ಎಫಿಲೆಂಟ್ ಆದರೆ ಅದನ್ನು ಗ್ರೌಂಡ್ ವಾಟರ್ ಇದು ಗಾರ್ಡನಿಂಗ್ ಕೊಡ್ಲಿಕ್ಕೆ ಬರಲ್ಲ. ಬಟ್ SCP ವಾಟ್ರು ಇಟ್ಸ್ ಆಲ್ಮೋಸ್ಟ್ ಗುಡ್ ವಾಟರ್. ಅಂದರೆ 90% ನಾವು ಟ್ರೀಟ್ ಮಾಡಿರ್ತೀವಿ, 10% ನಾವು ಮಾಡೋಕ್ಕಾಗಿರಲ್ಲ. ಯಾಕೆಂದರೆ ಇಟ್ಸ್ ಕಂಟಾಮೆಂಟ್ ಆಗಿರುತ್ತೆ. 95 ಭಾಗ ನಾವು ಟ್ರೀಟ್ ಮಾಡಿರ್ತೀವಿ. ಈಗ ಕೆಮಿಕಲ್ ಆಗು ಟ್ರೀಟ್ ಮಾಡಿರ್ತೀವಿ, ಬಯಾಲಜಿಕಲ್ ಆಗು ಟ್ರೀಟ್ ಮಾಡಿರ್ತೀವಿ. ಸೊ ಯು ಕ್ಯಾನ್ ಯೂಸ್ ಇಟ್ ಫಾರ್ ಗಾರ್ಡನಿಂಗ್, ತರಕಾರಿ ಬೆಳಿಲಿಕ್ಕೆ ಯೂಸ್ ಮಾಡ್ಬೋದು. ಬಟ್ ಯು ಹ್ಯಾವ್ ಟು ಎನ್ಶೂರ್ ಟ್ರೀಟ್ಮೆಂಟ್, ಪ್ರಾಪರ್ ಟ್ರೀಟ್ಮೆಂಟ್ ಆಗಿದೆ ಅಂತ ಎನ್ಶೂರ್ ಮಾಡಿದ್ಮೇಲೆ
ಖಂಡಿತವಾಗಿ ಯೂಸ್ ಮಾಡ್ಬೋದು. ಓಕೆ, ಈಗ ಇತ್ತೀಚಿನ ದಿನಗಳಲ್ಲಿ ಜನಗಳಿಗೆ ಯಾವ ರೀತಿಯಾಗಿ ಕಾಳಜಿ ಇದೆ ಅಂತ ಹೇಳ್ತೀರಾ ನೀವು ಅಪ್ರೋಚ್ ಮಾಡಿದಾಗ, ಅಥವಾ ಅವರೇ ನಿಮ್ಮನ್ನ ಬಂದು ಅಪ್ರೋಚ್ ಮಾಡಿದಾಗ? ಆಲ್ಮೋಸ್ಟ್ ಯಾಕೆಂದ್ರೆ ಪರಿಸರವನ್ನು ಹಾಳು ಮಾಡೋದಾಗಿರ್ಬೋದು, ಒಂದು ಗಿಡ ನೆಡಿ ಅಂತ ಸರ್ಕಾರ ಆಗಾಗಲೇ ಹೇಳ್ತಾ ಇರುತ್ತೆ, ಅಥವಾ ಸೋಷಿಯಲ್ ಸರ್ವಿಸ್ ಕಾಸ್ ಇಟ್ಕೊಂಡ್ರು ಅವ್ರು ಮಾಡ್ತಾನೆ ಇರ್ತಾರೆ. ಸೊ ನಿಮಗೆ ಈ ಒಂದು ಸೋಷಿಯಲ್ ಸರ್ವಿಸ್ ಕಾಸ್ ಮೊದಲಿಂದಾನು ಇತ್ತು ಅಂತ ಹೇಳ್ತಾ ಇದ್ರಿ, ಒಂದು ಸಂಸ್ಥೆಯಾಗಿ ನಿರ್ಮಾಣ ಆದಮೇಲೆ ಅಕ್ವಾಕೇಮ್ ಆದಮೇಲೆ, ಸೊ ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ನೋಡೋಕೆ ಇಷ್ಟಪಡ್ತೀರಿ ಸಮಾಜದಲ್ಲಿ? ಈಗ ಇದು ಇಟ್ ಈಸ್ ರಿಯಲಿ ಅ ಸೋಷಿಯಲ್ ಕಾಸ್. ಜನಗಳು ಕೈ ಜೋಡಿಸಲಿಲ್ಲ ಅಂತಂದರೆ ಸರ್ಕಾರ ಏನೂ ಮಾಡಲಿಕ್ಕಾಗಲ್ಲ, ನಮ್ಮದು ಆರ್ಗನೈಸೇಷನ್ಗಳು ಏನೂ ಮಾಡಲಿಕ್ಕಾಗಲ್ಲ. ಸೊ ಅದೊಂದರಲ್ಲಿ ಈಗ ಒಂದು ಬೆಂಗಳೂರು ಅಂತ ಮಹಾಸಿಟಿನಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗಿದ್ದಾರೆ ಜನ, ವಾಲಂಟ್ರಿಯಾಗಿ ಬರ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಕಾರ್ಪೊರೇಟ್ ಸೆಕ್ಟರ್ಗಳು, ಅಪಾರ್ಟ್ಮೆಂಟ್ಗಳು, ಮೊದಲೆಲ್ಲ ಅಪಾರ್ಟ್ಮೆಂಟ್ಗಳು ಡೈರೆಕ್ಟಾಗಿ ಡ್ರೈನಿಗೆ ಬಿಡ್ತಾ ಇದ್ರು ನೀರು, ಈಗ ಯಾರೂ ಇಷ್ಟಪಡಲ್ಲ. ಟು ಬಿ ಫ್ರ್ಯಾಂಕ್, ನಾನು ಹಾರ್ಟ್ ಮುಟ್ಟ ಹೇಳ್ತಾ ಇದ್ದೀನಿ, ಇವತ್ತು ಯಾವ ಅಪಾರ್ಟ್ಮೆಂಟ್ಗಳು ಕೂಡ ನೀರನ್ನು ವೇಸ್ಟ್ ವಾಟರ್ನ ಡ್ರೈನಿಗೆ ಬಿಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಅವರೇ ಇನಿಷಿಯೇಟ್ ತೊಗೊಂಡು ನಮ್ಮನ್ನು ಕಾಲ್ ಮಾಡ್ತಾರೆ, ಸರ್ ನಮಗೊಂದು STP ಬೇಕು, ನಮಗೊಂದು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕೊಡಿ, ನಾವು ವಿ ವಾಂಟ್ ಟು ಯೂಸ್ ಅವರ್ ವಾಟರ್, ರೀಸೈಕಲ್ ವಾಟರ್ ನಾವು ಯೂಸ್ ಮಾಡಬೇಕು. ಎಲ್ಲರಿಗೂ ಅರಿವಾಗಿದೆ, ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಎಲ್ಲನೂ. ಜೊತೆಗೆ ಒಂದು ಕಾನೂನು ತುಂಬ ಟೈಟ್ ಆಗಿದೆ, ಜೊತೆ ಅವೇರ್ನೆಸ್ ಆಗಿದೆ ಜನಗಳಲ್ಲಿ, ನೀರಿನ ಪ್ರಾಮುಖ್ಯತೆ ಗೊತ್ತಾಗಿದೆ, ನೀರು ಎಷ್ಟು ಪ್ರಮುಖ ಅನ್ನೋದನ್ನ ಜನಗಳಿಗೆ ಗೊತ್ತಾಗಿದೆ. ಕೇವಲ ನಗರಗಳಿಗೆ ಮಾತ್ರ ಇದು ಬಹಳ ಮುಖ್ಯ ಅಂತ ಹೇಳ್ತೀರಾ, ಅಥವಾ ಊರುಗಳ ಕಡೆ, ಅಥವಾ ಜಿಲ್ಲಾ ಆಗಿರಬಹುದು, ಪಟ್ಟಣ ಪಂಚಾಯತಿ ಆಗಿರಬಹುದು, ತಾಲೂಕ್ ಲೆವೆಲ್ ಅಲ್ಲೂ ಕೂಡ ಇಂಪಾರ್ಟೆಂಟ್? ಈಗ ತಾಲೂಕ್ ಲೆವೆಲ್ ಎಲ್ಲ ಮಾಡಿಬಿಟ್ಟಿದ್ದಾರೆ ಮೇಡಮ್. ಗವರ್ನಮೆಂಟ್ ಅಸ್ ಟೇಕನ್ ಇನಿಷಿಯೇಷನ್, ಎಲ್ಲೇ ತಾಲೂಕ್ ಲೆವೆಲ್ ಎಲ್ಲ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ. ಯಾಕೆಂದ್ರೆ ತಾಲೂಕ್ ಲೆವೆಲಲ್ಲಿ ನೀವು ನೋಡಿದಿರೋಂಗೆ ಅಪಾರ್ಟ್ಮೆಂಟ್ಸ್ಗಳಿರಲ್ಲ, ಇಂಡಿವಿಜುವಲ್ ಮನೆಗಳಿರುತ್ತೆ, 30-40 ಇರುತ್ತೆ, 40-60 ಇರುತ್ತೆ. ಸೊ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳೋದು ತುಂಬ ತಪ್ಪಾಗುತ್ತೆ, ಮತ್ತು ಇಟ್ ಇಸ್ ನಾಟ್ ಫಿಸಿಬಲ್. ಸೊ ಅದಕ್ಕೆ ಸರ್ಕಾರ ಏನು ಮಾಡಿದೆ, ಪ್ರತಿ ತಾಲೂಕಲ್ಲೂ ಕೂಡ ಒಂದು ಟ್ರೀಟ್ಮೆಂಟ್ ಪ್ಲಾಂಟನ್ನು ಮಾಡ್ತಾ ಇದೆ. ಟ್ರೀಟ್ಮೆಂಟ್ ಮಾಡಿ ಏನು ನಮ್ಮಿಂದ ಬರುತ್ತೋ ನೀರು, ವೇಸ್ಟ್ ವಾಟರ್ ಬರುತ್ತೋ ಆ ಟ್ರೀಟ್ಮೆಂಟ್ ಆಗಿ ಅಲ್ಲಿ ಟ್ರೀಟ್ ಆಗುತ್ತೆ. ಆ ಟ್ರೀಟ್ ಆದ ವಾಟರ್ನ ಅಲ್ಲಿ ಪಕ್ಕದಲ್ಲಿರೋ ಕೆರೆಗಳಿಗೆ, ಡ್ರೈನ್ ಜಮೀನುಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆಗಳು ನಡೀತಾ ಇದೆ. ಕೊನೆಯದಾಗಿ ಏನು ಹೇಳ್ತೀರಾ ಸರ್ ಕಂಪನಿಯ ಫ್ಯೂಚರ್ ಪ್ಲಾನ್ ಕುರಿತಾಗಿ? ನಮ್ಮದು ಮೇನ್ ಮೋಟೋ ಕನ್ಸರ್ವ್ ದ ನೇಚರ್, ಪರಿಸರವನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಕೊಡಿ. ಓಕೆ ಸರ್, ದಟ್ ಈಸ್ ದ ಸ್ಲೋಗನ್ ಆಫ್ ಅವರ್ ಅಕ್ವಾಕೇಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಗ್ರೇಟ್ ಸರ್. ಈ ಒಂದು ಸ್ಲೋಗನ್ ಜೊತೆಗೆ ನಿಮ್ಮ ಏನು ಆಶಯಗಳೇನಿದಾವೆ ಅವೆಲ್ಲವೂ ಕೂಡ ಸಾಕಾರಗೊಳ್ಳಿ ಅಂತ ನಾವು ನಿಮಗೆ ಹಾರೈಸ್ತಾ ಇದ್ದೀವಿ. ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ಸಾಕಷ್ಟು ವಿಚಾರಗಳು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.